ಆತ್ಮೀಯ ವೀಕ್ಷಕ ಮಿತ್ರರೇ, ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ನೌಕರರು, ಕಾರ್ಮಿಕರು, ಪಿಂಚಣಿದಾರರು, EPFO ನೌಕರರೇ, ಕಾರ್ಮಿಕರೇ, ನಿಮಗೆಲ್ಲರಿಗೂ ಒಂದು ಲಾಭಕರವಾದ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ. 1 ದಶಕಗಳಿಂದ ಹೋರಾಟವನ್ನು ಮಾಡ್ತಾಯಿದ್ದೀರಿ. ಕನಿಷ್ಠ ಪಿಂಚಣಿ ಈಗಿರುವಂಥ 1,000 ರೂಪಾಯಿಯಿಂದ 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅನ್ನೋ ಹೋರಾಟಗಳನ್ನು ಬಹಳ ವರ್ಷಗಳಿಂದ ಮಾಡ್ತಾಯಿದ್ದೀರಿ. ಈ ಹೋರಾಟಗಳಿಗೆ ಫಲ ನೀಡುವಂತಹ ಒಂದು ಸುದ್ದಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ನಿವೃತ್ತ ನೌಕರರು, ಪಿಂಚಣಿದಾರರ ಬಾಳಿಗೆ ಹಾಗೂ KSRTC ನಿವೃತ್ತ ನೌಕರರು, ಪಿಂಚಣಿದಾರರಿಗೂ ಕೂಡ ಲಾಭ ಬರುವಂತಹ ಒಂದು ವಿಶೇಷವಾದ ಮಾಹಿತಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಒಳ್ಳೆಯದಾಗತ್ತೆ. ಆದಷ್ಟು ಶೀಘ್ರದಲ್ಲೇ ಕೇಂದ್ರ ಸರ್ಕಾರದಿಂದ ಒಂದು ಸುದ್ದಿ ಬರ್ತಾ ಇದೆ. ಆ ಸುದ್ದಿಯ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ, ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಇಲ್ಲಿದೆ ವಿವರವಾದ ಮಾಹಿತಿ. ಕನ್ನಡದ ಪ್ರತಿಷ್ಠಿತ ನ್ಯೂಸ್ ಚಾನಲ್ ಆದ News18 ಕನ್ನಡದಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು. EPFO ಚಂದಾದಾರರಿಗೆ, ಅಂದರೆ ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ಕನಿಷ್ಠ ಪಿಂಚಣಿ 7,500 ರೂಪಾಯಿ ಏರುವ ಸಾಧ್ಯತೆ ಇದೆ ಅನ್ನೋ ವರದಿ ಬಂದಿತ್ತು. ಈ ವರದಿಯ ಸತ್ಯಾಂಶಗಳೇನು? ನಿಜವಾಗಲೂ ಕೇಂದ್ರ ಸರ್ಕಾರ 7,500 ರೂಪಾಯಿ ಪಿಂಚಣಿ ಹೆಚ್ಚಳ ಮಾಡುತ್ತಾ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಕೇಂದ್ರ ಸರ್ಕಾರ EPFO ಅಡಿಯಲ್ಲಿ ರಿಟೈರ್ಡ್ ಆಗಿರುವಂಥ ಲಕ್ಷಾಂತರ ನೌಕರರಿಗೆ ಶೀಘ್ರದಲ್ಲಿಯೇ ಬಿಗ್ ಅಪ್ಡೇಟನ್ನು ಕೊಡುತ್ತೆ. ದೊಡ್ಡ ಮಟ್ಟದ ಆರ್ಥಿಕ ನೆರವು ಸಿಗುವ ಮುನ್ಸೂಚನೆ ಸಿಕ್ಕಿದೆ ಅಂತ ಹೇಳಿ ವರದಿಯಾಗಿದೆ. ನೌಕರ ಸಂಘಗಳು ಬಹಳ ದಿನಗಳಿಂದ ಮಾಡ್ತಾಯಿದ್ರು. ಈ ಹೋರಾಟದ ಫಲವಾಗಿ ಕನಿಷ್ಠ ಪಿಂಚಣಿ ಮಿನಿಮಮ್ ಪೆನ್ಷನ್ ಮೊತ್ತವನ್ನು ಈಗಿರುವಂಥ 1,000 ರೂಪಾಯಿ 1,000 ರೂಪೀಸಿಂದ ಬರೋಬ್ಬರಿ 7,500 ರೂಪಾಯಿಗಳಿಗೆ ಹೆಚ್ಚಿಸುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ರಾಷ್ಟ್ರೀಯ ಆಂದೋಲನ ಸಮಿತಿ ಅಥವಾ NAC ಅವರ ಬೇಡಿಕೆಯನ್ನು ಮುಂದಿಟ್ಟಿದ್ರು. ಅದರಲ್ಲೂ ಪ್ರಮುಖವಾಗಿ ರಮಾಕಾಂತ್ ನರಗುಂದ ಅವರು, ಕ್ಯಾಪ್ಟನ್ ಅಶೋಕ್ ಕುಮಾರ್ ಅವರು ಸೇರಿದಂತೆ NSC ಮುಖಂಡರುಗಳು ಈ ಬೇಡಿಕೆಯನ್ನು ಇಟ್ಟಿದ್ದರು. ಇದರೊಂದಿಗೆ ಪಿಂಚಣಿಯ ತುಟ್ಟಿ ಭತ್ಯೆ ಡಿಯರೆನ್ಸ್ ಅಲೋಯನ್ಸ್ ಜೊತೆಯಲ್ಲಿ ಜೋಡಿಸಬೇಕು ಅಂತ ಹೇಳಿ ಕೂಡ ಒತ್ತಾಯವನ್ನು ಮಾಡಿದರು. ಇದರಿಂದಾಗಿ ಹಣದುಬ್ಬರಕ್ಕೆ ತಕ್ಕಂತೆ ಪಿಂಚಣಿ ಕೂಡ ಹೆಚ್ಚಳ ಆಗತ್ತೆ, ನಿವೃತ್ತರ ಜೀವನ ಸುಧಾರಿಸತ್ತೆ ಅನ್ನೋದ್ರ ಬಗ್ಗೆ ಕೂಡ ಮನವಿಯನ್ನು ರಾಷ್ಟ್ರೀಯ ಆಂದೋಲನ ಸಮಿತಿ NAC ಅವರು ಕೂಡ ಮಂಡನೆ ಮಾಡಿದರು. ಈ ಎಲ್ಲ ಅಂಶಗಳನ್ನು ಗಮನಿಸಿದಂಥ ಕೇಂದ್ರ ಸರ್ಕಾರ ಇಡೀ ವಿವಾದ ಹಾಗೂ ಚರ್ಚೆಯ ಮೂಲವೇ ಕೊಶ್ಯಾರಿ ಸಮಿತಿ ವರದಿಯಲ್ಲಿ ಈ ಸಮಿತಿಯು ಈ ಹಿಂದೆ ಕನಿಷ್ಠ ಪಿಂಚಣಿಯನ್ನು 3,000 ರೂಪಾಯಿ 1,000 ರೂಪಾಯಿಯಿಂದ 3,000 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ತಿಳಿಸಿತ್ತು. ಆದರೆ ಈಗಿನ ಬೆಲೆ ಏರಿಕೆ, ಗಗನಕ್ಕೇರುತ್ತಿರುವಂಥ ಹಣದುಬ್ಬರ ಹಾಗೂ ಜೀವನ ಮಟ್ಟವನ್ನು ಗಮನದಲ್ಲಿ ಇಟ್ಕೊಂಡು ಹಾಗೂ ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಂಕ, ಗ್ರಾಹಕರ ಬೆಲೆ ಏರಿಕೆ ಸೂಚ್ಯಂಕದ ಆಧಾರದಲ್ಲಿ ನೌಕರ ಸಂಘಗಳು ಈ ಮೊತ್ತವನ್ನು 7,500 ರೂಪಾಯಿಗಳಿಗೆ ಹೆಚ್ಚಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದು 1 ದಶಕಗಳಿಂದ ಹೋರಾಟವನ್ನು ಮಾಡ್ಕೊಳ್ತಾ ಬರ್ತಾಯಿದ್ರು. ಈ ಬೇಡಿಕೆ ಕುರಿತಂತೂ EPS 95 ಪ್ರತಿನಿಧಿಗಳು ಈಗಾಗಲೇ ಕೇಂದ್ರದ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಿಯಾ ಹಾಗೂ ಪ್ರಧಾನಮಂತ್ರಿ ಕಚೇರಿ PMO ಕಚೇರಿಯ ಹಿರಿಯ ಅಧಿಕಾರಿಗಳ ಜೊತೆ ಹಲವು ಸುತ್ತಿನ ಮಾತುಕತೆಯನ್ನು ನಡೆಸಿ ಮೀಟಿಂಗನ್ನು ಮಾಡಿದರೆ, ಈ ಸಭೆಯಲ್ಲಿ ನಿವೃತ್ತರ ಆರ್ಥಿಕ ಸಂಕಷ್ಟದ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ನಿವೃತ್ತರಿಗೆ ಯಾವ ರೀತಿಯಲ್ಲಿ ಸಮಸ್ಯೆಗಳು ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದೆ. ಸರ್ಕಾರವು ಕೂಡ ಇದನ್ನು ಗಂಭೀರವಾಗಿ ಸ್ಪಂದಿಸುವ ಭರವಸೆಯನ್ನು ನೀಡಿದೆ.
PF ಮೊತ್ತ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಆದರೆ ನೌಕರರ ಭವಿಷ್ಯ ನಿಧಿ EPFO ಮೇಲೆ ಭಾರಿ ಆರ್ಥಿಕ ಹೊರೆ ಬೀಳುತ್ತೆ, ಅಂದರೆ ಫೈನಾನ್ಷಿಯಲ್ ಬರ್ಡನ್ ಬೀಳುತ್ತೆ ಅಂತ ಅಂದಾಜಿಸಲಾಗಿದೆ. EPFO ಬಳಿ ಇಷ್ಟು ಹಣದ ಕೊರತೆ ಇರುವ ಸಾಧ್ಯತೆ ಇರುವುದರಿಂದ ಈ ಯೋಜನೆ ಜಾರಿಗೆ ತರಲು ಕೇಂದ್ರ ಸರ್ಕಾರವು ಪ್ರತ್ಯೇಕವಾಗಿ ಬಜೆಟನ್ನು ಬೆಂಬಲಿಸುವವನ್ನು ನೀಡಬೇಕು, ಬಜೆಟ್ರಿ ಬೆನಿಫಿಟ್ಸನ್ನು ಕೊಡಬೇಕು ಅಂತ ಹೇಳಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಣದ ಜೊತೆ ಮತ್ತೊಂದು ಮುಖ್ಯ ಬೇಡಿಕೆ ಅಂದರೆ ಉಚಿತ ವೈದ್ಯಕೀಯ ಸೇವೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಪಿಂಚಣಿದಾರರು ಹಾಗೂ ಅವರ ಸಂಗಾತಿಗಳಿಗೆ ಉಚಿತವಾಗಿ ಮೆಡಿಕಲ್ ಸೌಲಭ್ಯವನ್ನು ಕೊಡಬೇಕು, ಮೆಡಿಕಲ್ ಫೆಸಿಲಿಟಿಯನ್ನು ಒದಗಿಸಬೇಕು ಅಂತ ಹೇಳಿ ಕೂಡ ಸಮಿತಿ, ರಾಷ್ಟ್ರೀಯ ಆಂದೋಲನ ಸಮಿತಿ ಒತ್ತಾಯಿಸಿದೆ. ವಯಸ್ಸಾದ ಕಾಲದಲ್ಲಿ ಔಷಧಿ ಹಾಗೂ ಆಸ್ಪತ್ರೆ ಖರ್ಚುಗಳು ಹೆಚ್ಚಳ ಆಗಿರೋದರಿಂದ ಈ ಸೌಲಭ್ಯವು ನಿವೃತ್ತರಿಗೆ ದೊಡ್ಡ ನೆಮ್ಮದಿಯನ್ನು ನೀಡುತ್ತೆ. ಹಾಗಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ನಿವೃತ್ತ ನೌಕರರು, ಪಿಂಚಣಿದಾರರಿಗೂ ಕೂಡ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದರು. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಹೆಚ್ಚಿನ ಸಂಬಳ ಪಡೆಯುತ್ತಿರುವವರಿಗೆ ಹೆಚ್ಚಿನ ಪಿಂಚಣಿ ಆಯ್ಕೆ ಮಾಡಿಕೊಳ್ಳೋಕ್ಕೆ ಅವಕಾಶವನ್ನು ನೀಡಿದೆ. ಆದರೆ ಕನಿಷ್ಠ ಪಿಂಚಣಿ ಪಡೆಯುವ ಕೋಟ್ಯಾಂತರ ಸಾಮಾನ್ಯ ಉದ್ಯೋಗಿಗಳು ಇದೀಗ 1,000 ರೂಪಾಯಿಯಿಂದ 2,500 ರೂಪಾಯಿಗಳ ನಡುವೆ ಸಿಲುಕಿಕೊಂಡಿದ್ದಾರೆ. ಈ ತಾರತಮ್ಯವನ್ನು ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಪರ್ ಮಂತು 7,500 ರೂಪೀಸ್, 7,500 ರೂಪಾಯಿಗಳನ್ನು ನಿಯಮವನ್ನು ಜಾರಿ ಮಾಡೋದು ಅತಿ ಮುಖ್ಯವಾಗಿದೆ ಅಂತ ಹೇಳಿ ಕೂಡ ವರದಿಯಲ್ಲಿ ತಿಳಿಸಿದೆ. ಸದ್ಯಕ್ಕೆ ಈ ಪ್ರಸ್ತಾವನೆ ಹಣಕಾಸು ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮುಂದೆ ಇದೆ. ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸಮಿತಿ ಕೂಡ ಇದನ್ನು ವರದಿ ಮಾಡಿತ್ತು, ರೆಕಮೆಂಡೇಷನ್ ಮಾಡಿತ್ತು. ಆ ರೆಕಮೆಂಡೇಷನ್ ಕೂಡ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ. ಈ ನಿರ್ಧಾರದಿಂದ ಬೊಕ್ಕಸಕ್ಕೆ ಎಷ್ಟು ಹೊರೆಯಾಗಲಿದೆ, ಇದನ್ನು ಹೇಗೆ ಜಾರಿ ತರಬಹುದು ಅನ್ನೋದ್ರ ಬಗ್ಗೆ ಸಚಿವಾಲಯದ ಅಧಿಕಾರಿಗಳು ಸ್ಟಡಿಯನ್ನು ಮಾಡ್ತಾ ಇದ್ದಾರೆ. ಇದು ಅಂತಿಮಗೊಂಡ ಬಳಿಕವೇ ಅಧಿಕೃತವಾಗಿ ಕೇಂದ್ರ ಸರ್ಕಾರದ ಆದೇಶ ಹೊರಬೀಳುತ್ತೆ ಅಂತ ಕೂಡ ತಿಳಿಸಿದೆ. ಈ ಪ್ರಸ್ತಾವನೆ ಹಣಕಾಸು ಇಲಾಖೆಯ ಮುಂದಿದೆ. ಈ ನಿರ್ಧಾರದಿಂದ ಎಷ್ಟು ಫೈನಾನ್ಸ್ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. 7,500 ರೂಪಾಯಿಗಳ ಪಿಂಚಣಿ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ. ಆದರೂ ಕೂಡ ಯಾವುದೇ ಗೌರ್ಮೆಂಟ್ ಆರ್ಡ್ರು, ಜಿಒ ಹೊರಬಿದ್ದಿಲ್ಲ. ಸರ್ಕಾರದ ಸಕಾರಾತ್ಮಕ ಸ್ಪಂದನೆ ಕಂಡು ನೌಕರರಲ್ಲಿ, ಪಿಂಚಣಿದಾರರಲ್ಲಿ ಆಸೆ ಚಿಗುರಿದೆ. ಮುಂದಿನ ಬಜೆಟ್ನಲ್ಲಿ ಅಥವಾ ವಿಶೇಷ ಘೋಷಣೆ ಮೂಲಕ ಈ ಸಿಹಿ ಸುದ್ದಿ ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ದೇಶದ ಕೋಟ್ಯಾಂತರ ಪಿಂಚಣಿದಾರರು, ನಿವೃತ್ತ ನೌಕರರು ಕಾಯ್ತಾ ಇದ್ದಾರೆ. ನೌಕರರ ದಶಕಗಳ ಹೋರಾಟ ಕೊನೆಗೂ ಜಯ ಸಿಗುವ ಕಾಲ ಹತ್ತಿರ ಬಂದಿದೆ ಅಂತಲೇ ಹೇಳ್ಬೋದು. EPFO ಅಡಿಯಲ್ಲಿ ಸಿಗುವ ಕನಿಷ್ಠ ಪಿಂಚಣಿಯಲ್ಲಿ ಭಾರೀ ಚಿಂತನೆ ಹೆಚ್ಚಳ ಮಾಡುವುದರ ಬಗ್ಗೆ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಅಂತ ವರದಿಯಾಗಿದೆ. ಸ್ನೇಹಿತರೆ, ನ್ಯೂಸ್ 18 ಕನ್ನಡದಲ್ಲಿ ಆದಂಥ ವರದಿ ಸತ್ಯನೇ. ಬಟ್ ನ್ಯೂಸ್ 18 ಅವರು ಹೇಳಿದ ಥರ 7,500 ರೂಪಾಯಿ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗೋದು ತುಂಬ ಕಷ್ಟ ಇದೆ. ಸರ್ಕಾರದಿಂದ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ. ಈಗ ಕೊಡ್ತಾ ಇರೋಂಥ 1,000 ರೂಪಾಯಿಯೇ ನಮಗೆ ಹೊರೆ ಆಗತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಹಲವಾರು ಬಾರಿ ಲೋಕಸಭೆಯಲ್ಲಿ ಕೂಡ ತಿಳಿಸಿದೆ. ಅದರ ಜೊತೆಯಲ್ಲಿ EPFO ನೌಕರರ ಬಗ್ಗೆ ನಿರ್ಲಕ್ಷ್ಯ ಭಾವನೆಯನ್ನು ಕೇಂದ್ರ ಸರ್ಕಾರ ಕೈಗೊಳ್ತಾ ಇದೆ. EPFO ನೌಕರರು ಕೂಡ ದೇಶ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಉದಾಹರಣೆಗೆ ದೇಶದ ಎಲ್ಲ ಸೆಕ್ಟರ್ಗಳಲ್ಲಿ ಇವರು ಉದ್ಯೋಗ ಮಾಡಿರೋದ್ರಿಂದ ದೇಶದ ಅಭಿವೃದ್ಧಿಯಾಗಿದೆ, ಫೈನಾನ್ಷಿಯಲಿ ಫಿಟ್ ಆಗಿದೆ. GDPಯಲ್ಲಿ ಪ್ರಪಂಚದ 4ನೇ ಸ್ಥಾನವನ್ನು ಪಡ್ಕೊಂಡಿರುವಂಥ ಭಾರತದಲ್ಲಿ ಈ ಅಭಿವೃದ್ಧಿಯಲ್ಲಿ ನಿವೃತ್ತ ನೌಕರರು, ಪಿಂಚಣಿದಾರರ ಪಾತ್ರ ಜಾಸ್ತಿನೇ ಇದೆ. ಹಾಗಾಗಿ ಗೌರ್ಮೆಂಟ್ ಎಂಪ್ಲಾಯೀಸು ಹಾಗೂ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಕೊಡುವಂಥ ಪಿಂಚಣಿ ಸೌಲಭ್ಯವನ್ನು ಖಾಸಗಿ ವಲಯದ ನೌಕರರು, ಪಿಂಚಣಿದಾರರು, ನಿವೃತ್ತ ನೌಕರರಿಗೂ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೋಟ್ಯಾಂತರ ಪಿಂಚಣಿದಾರರ ಭವಿಷ್ಯ ಅಡಗಿದೆ. ಹಾಗಾಗಿ ತಕ್ಷಣ ಕೇಂದ್ರ ಸರ್ಕಾರ
ಮಿನಿಮಮ್ ಪೆನ್ಷನನ್ನು 7,500 ರೂಪಾಯಿಲ್ಲ 10,000 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು. ಅದರ ಜೊತೆಯಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಬೇಕು. ನಿವೃತ್ತ ನೌಕರರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳ್ತಾ